ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವಿಚಿತ್ರ ಕನ್ನಡಿಗ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನೀವು ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಪನ್ನೀರ್ ಬಟರ್ ಮಸಾಲ. ಸೊ ಯಾರು ಮಾಡ್ತಿರೋದಪ್ಪ ಅಂತ ಅಂದರೆ ನಮ್ಮ ಚೈತನ್ಯ. ಇವತ್ತಿನ ವ್ಲಾಗ್ ಅಲ್ಲ, ಇವತ್ತಿನ ಅಡುಗೆ ವ್ಲಾಗು. ಸೊ ನಮ್ಮ ಶೆಫ್ ಬಂದ್ಬಿಟ್ಟು ಚೈತನ್ಯ. ಸೊ ಬನ್ನಿ ನೋಡೋಣ ನಮ್ಮ ಚೈತನ್ಯ ಹೇಗೆ ಮಾಡ್ತಾನೆ, ಮಾಡಿಕೊಂಡು ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ನಮಗೆ ಹೇಳಿ. ಸೊ ನೋಡಿ, ಇವತ್ತು ನಮ್ಮ ಶೆಫ್ ಇಲ್ಲೇ ಇದ್ದಾರೆ. ಹಾಯ್. ಸೊ ಶೆಫ್, ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದಾ, ಮುಂಚೆ ಮಾಡಿದ್ದೀರಾ? ನನ್ನ ಮನೇಲಿ ಡೈಲಿ ಅಡುಗೆ ನಾನೇ ಮಾಡೋದು. ಇದು ಮುಂಚೆನೂ ಮಾಡಿದ್ದೀನಿ, ನಾನು ಒಬ್ಬನೇ ಇರೋದು, ಅದಕ್ಕೆ. ಹಂಗೆ. ಸೊ ಬನ್ನಿ, ಶೆಫ್ ಇವತ್ತು ನಮ್ಗೆ ಹೇಳ್ಕೊಡ್ತಾರೆ ಏನೇನು ಮಾಡಬೇಕು ಅಂತ. ಅದಕ್ಕಿಂತ ಮುಂಚೆ ನಮ್ಮ ಶೆಫು ನೋಡಿ ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಆ ಕಟ್ ಮಾಡೋ ಟೈಮಲ್ಲಿ ಅವ್ರು ಏನೋ ಮಾಡ್ಕೊಂಡ್ರು. ಏನು ಮಾಡ್ಕೊಂಡ್ರು ಇದೆ ಏನಕ್ಕಾಗಿರೋದಂದ್ರೆ ಚಾಕು ಚೇಂಜ್ ಆಗೈತೆ. ಡೈಲಿ ಯಾವ ಚಾಕು ಕಟ್ ಮಾಡ್ತೀನಿ ಆ ಚಾಕು ಇರ್ಲಿಲ್ಲ, ಬೇರೆ ಚಾಕು ಇಟ್ಟಿರುವಾಗ ಸ್ವಲ್ಪ ಆಗತ್ತೆ ಈ ತರ. ಓಕೆ ಶೆಫ್, ಬನ್ನಿ ಇವಾಗ ಫಸ್ಟು ಎಲ್ರಿಗೂ ಹೇಳ್ತೀರಾ ಏನೇನಿದೆ ಅಂತ. ಸೊ ಇವತ್ತು ಫಸ್ಟ್ ಪನ್ನೀರ್ ಬಟರ್ ಮಸಾಲೆ ಬೇಕಾಗಿರೋದು ಮೇನ್ ಐಟಮು ಪನ್ನೀರು. ಸೊ ಪನ್ನೀರ್ ನಾವು ತಗೊಂಡಿದ್ದೀವಿ 500 ಗ್ರಾಮ್ಸು. ಓಕೆ. ಮತ್ತೆ ಅದಕ್ಕೆ ಬಟರು 200 ಗ್ರಾಮ್ಸು, ಫ್ರೆಶ್ ಕ್ರೀಮು, ಮತ್ತೆ ಎಲ್ಲ ಮಸಾಲ, ಕಾಶ್ಮೀರಿ ಲಾಲ್ ಮಿರ್ಚು, ಜೀರಾ ಪೌಡರು, ಕಸೂರಿ ಮೆಥಿ, ಗರಂ ಮಸಾಲ, ಮತ್ತೆ ಟರ್ಮೆರಿಕ್ ಪೌಡರು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಮತ್ತೆ ಜೀರಾ. ಓಕೆ. ಮತ್ತೆ ವೆಜಿಟೇಬಲ್ಸ್ ಅಲ್ಲಿ ನಾವು ತಗೊಂಡಿದ್ದೀವಿ ಆನಿಯನ್ನು, ಮತ್ತೆ ಟೊಮ್ಯಾಟೊ ಆದಮೇಲೆ ಪೀಲ್ಡ್ ಗಾರ್ಲಿಕ್ಕು, ಗ್ರೀನ್ ಚಿಲ್ಲಿ, ರೆಡ್ ಚಿಲ್ಲಿ, ಮತ್ತೆ ಕ್ಯಾಶ್ಯೂ, ಮತ್ತೆ ಬೇ ಲೀಫು, ಮತ್ತೆ ಸ್ವಲ್ಪ ಪಲಾವ್ದ ಐಟಮ್ಸು, ಆಮೇಲೆ ಕೊತ್ತಂಬರಿ ಸೊಪ್ಪು. ಓಕೆ, ಇಷ್ಟಿದ್ರೆ ನಾವು ಪನ್ನೀರ್ ಬಟರ್ ಮಸಾಲ ಮಾಡ್ಬೋದು? ಹೌದು, ಮಾಡ್ಬೋದು. ಓಕೆ, ಲೆಟ್ ಸ್ಟಾರ್ಟ್. ಓಕೆ, ಸೊ ಫಸ್ಟು ಗ್ಯಾಸ್ ಅಂಟಿಸ್ಬೇಕಾ? ಇಲ್ಲ ಗ್ಯಾಸ್ ಹಚ್ಚಬೇಕು, ಇಲ್ಲಾಂದ್ರೆ ಆಗಲ್ಲ. ಇಷ್ಟು ದೊಡ್ಡ ಬಾಣಲಿಯಲ್ಲಿ ಏನು ಮಾಡೋದು ಬೇಡ. ನಮ್ಮ ಹತ್ರ ಬೇರೆ ಐಟಮ್ ಇಲ್ಲ, ಯಾಕಂದ್ರೆ ಇದು ಬ್ಯಾಚುಲರ್ಸ್ ರೂಮು, ಅದಕ್ಕೆ ಬೇರೆದು ಇರಲಿಲ್ಲ. ನಾವು ಫ್ರೆಂಡ್ಸ್ ಎಲ್ಲ ಬರ್ತಾ ಇರ್ತೀವಿ, ಸೊ ಜಾಸ್ತಿ ಜನಕ್ಕೆ ಬೇಕಾಗುತ್ತೆ. ಸೊ ಇದು ತಂದಿರೋದು ಚಿಕ್ಕದಿರಲಿಲ್ಲ, ಸೊ ಅಡ್ಜಸ್ಟ್ ಮಾಡ್ಕೊಬೇಕು. ಸೊ ಫಸ್ಟ್ ಬಟರ್ ಹಾಕೋಣ. ಓಕೆ, ಫಸ್ಟ್ ಬಟರ್ ಹಿಂಗೆ ಚಾಕುವಲ್ಲಿ ಕಟ್ ಮಾಡ್ಬಿಟ್ಟು ಹಾಕ್ಬಾರ್ದು, ಹಿಂಗೆ. ಏಕೆ? ಇಲ್ಲಾಂದ್ರೆ ಆಗಲ್ವಾ? ಅದು ಒಬ್ಬೊಬ್ರದ್ದು ಸ್ಟೈಲು, ಇದು ನನ್ನ ಸ್ಟೈಲು. ಗೈಸ್, ಇಷ್ಟೆಲ್ಲ ಬಟರ್ ತಿಂದರೆ ಹೆಂಗೆ ಹೇಳಿ? ಒಂದು ದಿವಸ ತಿನ್ಬೋದು. ಬಟರ್ ಇಸ್ ಗುಡ್ ಫ್ಯಾಟ್. ಬಟರ್ ಕರ್ಗೋಗ್ಬಿಟ್ಟೈತೆ, ಸ್ವಲ್ಪ ಜೀರಾ ಹಾಕೋಣ ಇದಕ್ಕೆ. ಜೀರಾ ಹಾಕಿದ್ಮೇಲೆ ಗ್ರೀನ್ ಚಿಲ್ಲಿ ಹಾಕೋಣ. ಗ್ರೀನ್ ಚಿಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಇವಾಗ ಗ್ರೀನ್ ಚಿಲ್ಲಿ ಫ್ರೈ ಆಗೈತೆ, ರೆಡ್ ಚಿಲ್ಲಿ ಹಾಕೋಣ, ಮತ್ತು ಬೇ ಲೀಫ್ಸು, ಮತ್ತು ಪಲಾವ್ ಐಟಮ್ಸು. ಅದಾದಮೇಲೆ ಸ್ವಲ್ಪ ಗಾರ್ಲಿಕ್ ಹಾಕೋಣ. ಇದೆಲ್ಲ ಫ್ರೈ ಮಾಡ್ಕೊಬೇಕು ನೀಟಾಗಿ. ಇದೆಲ್ಲ ಫ್ರೈ ಆಗೈತೆ. ಸೊ ಸ್ವಲ್ಪ ಕ್ಯಾಶ್ಯೂ ಹಾಕೋಣ ಇದಕ್ಕೆ, ಅದು ಫ್ರೈ ಆಗಬೇಕು ಸ್ವಲ್ಪ ನೀಟಾಗಿ. ಸೊ ಇವಾಗ ಆನಿಯನ್ ಹಾಕ್ತಾಯಿದ್ದೀನಿ. ಆನಿಯನ್ನು ನೀಟಾಗಿ ಫ್ರೈ ಆಗಬೇಕು. ಇದೆಲ್ಲ ಸ್ವಲ್ಪ ಫ್ರೈ ಆಗೈತೆ. ಸೊ ಇವಾಗ ಟೊಮೆಟೊ ಹಾಕ್ತಾಯಿದ್ದೀನಿ. ಈ ಥರ ಸೌಂಡ್ ಮಾಡ್ತಾ ಇರ್ಬೇಕು ಹಾಕ್ಬೇಕಾರೆ? ಮಾಡ್ತಾ ಇರಬೇಕು, ನಮಗೂ ಅವಾಗ ಅಡುಗೆ ಮಾಡೋಕ್ಕೆ ಮಜಾ ಬರುತ್ತೆ. ಉಪ್ಪು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಟೊಮ್ಯಾಟೊ ಬೇಗ ಫ್ರೈ ಆಗುತ್ತೆ. ಸೊ ನಮ್ಮ ಇದರಿಂದ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ಅಂದ್ಬಿಟ್ಟು ಏನೋ ಹಂಗೆ ಸುರಿತಾ ಇದೆಯಾ? ಅಷ್ಟು ಬೇಕು, ಅದು ಸ್ವಲ್ಪನೇ.
ಆಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ತಂಗೆ ಫ್ರೈ ಆಗಲಿ. ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಮೇಲೆ ತಾನೇ ಹಾಕೋದು. ಇದೆಲ್ಲ ರುಬ್ಬೇಕು, ಅದಕ್ಕೆ ಜೊತೆಗೆ ಇದು ಬಿಹಾರ್ ಸ್ಟೈಲ್ ಪನ್ನೀರ್ ಬಟರ್ ಮಸಾಲ. ಬಿಹಾರ್ ಸ್ಟೈಲ್ ಪನ್ನೀರ್ ಬಟರ್ ಮಸಾಲ ಅಲ್ಲ, ಇದೆಲ್ಲ ರುಬ್ಬೇಕು. ಅದಕ್ಕೆ ಒಂದ್ಸಲ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ಎಲ್ಲ ಗ್ರೇವಿಗೆ ಮಾತ್ರ ಇದು. ಸೊ ಅವಾಗ ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು, ಯಾಕಂದ್ರೆ ಅದು ಸೀದಬಾರ್ದು ಅಂತ. ಸೌಂಡು ಇದೇ ತರ ಬರಬೇಕು ನೋಡಿ. ಸೌಂಡು ಪಾತ್ರದ ಸೌಂಡ್ ಬರ್ತಾ ಇರೋದು, ಅದು ನಾನೇನು ಮಾಡೋಕ್ಕಾಗಲ್ಲ. ಅದು ಸೌಂಡು ಅವಾಗ ನೋಡಿ ಹಿಂಗ್ ದಟ್ ಈಸ್ ಔಟ್ ಆಫ್ ಮೈ ಹ್ಯಾಂಡ್. ಓ ಇಂಗ್ಲಿಷ್. ಎಸ್, ಇಂಗ್ಲಿಷ್. ಸಮಟೈಮ್ಸ್ ಇಮೋಷನ್ಸ್ ಕಮ್ ಔಟ್ ಆಫ್ ಇಂಗ್ಲಿಷ್. ಏನದು ಹೊಸ ಮಿಕ್ಸಿ ನೋಡುದ ಇಲ್ಲಿ ಮಾಡಕ್ಕೆ ಅಂತ ಹೊಸ ಮಿಕ್ಸಿ ಎಲ್ಲ ತಗೊಬಂದಿದ್ದೀರಾ? ಏನ್ ಚೈತನ್ಯ ಹೊಸ ಮಿಕ್ಸಿ? ಕೈ ಕಟ್ ಮಾಡಿಸ್ಬಿಟ್ಟು ಏನೇನು ಮಾಡಿಸ್ತಾ ಇದ್ದೀರ? ಏನಾಯ್ತು ನಿನ್ ಕೈ? ಅದೆಲ್ಲ ಹಾಕ್ಬೇಡ ನೀನು, ತಿನ್ನಕ್ಕಾಗಲ್ಲ. ಛೇ ನೋಡ್ರಿ ಎಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾವ. ಅದ್ರ ಒಳಗಡೆ ನಾನು ರಕ್ತ ಹಾಕಿದ್ದೀನಿ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ? ರಬೀಶ್. ರಕ್ತ ಎಲ್ಲ ಸುರ್ಸ್ ಮಾಡ್ತಾ ಇದೀಯಾ? ಕೊಟ್ಟಿ ಒಂದ್ ವಿಡಿಯೋಗೆ ಎಷ್ಟು ಇದು ಮಾಡ್ತಿದ್ಯಾ? ಅದಂತಾರ ಅಲ್ವಾ? ನೀನೇನ್ ಮಾಡಿದ್ಯಾ? ನಾನ್ ಫುಲ್ ನನ್ ಪ್ರಾಣನೇ ಕೊಟ್ಟಿದ್ದೀನಿ. ఎందుకు నీకు ఏస్ బట్టుకు ಎಲ್ಲಿ ಗಂಟೆ ಆಗಿದೆ? ಏನಾಗಿದೆ? ಎಲ್ಲ ಸೀಸ್ಬಿಟ್ಟವನೆ. ಏನು ಸೀದಿಲ್ಲ ನಿನ್ಗೆ ಕಾಣಿಸಲ್ವಾ? ಮಿಸ್ಟರ್ ಚೈತನ್ಯ ಟುಡೇಗೆ ನಾನು ಇವತ್ತು ಶೆಫ್. ಟುಡೇಗೆ ಅವ್ನು ಶೆಫ್. ಟುಡೇಗೆ ಚೈತನ್ಯಗೆ ಇವತ್ತು ಸಫ್. ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ. ಸೊ ಇವಾಗ ಏನ್ ಮಾಡ್ತಿದ್ಯಾ? ಇವಾಗ ಇದು ಕೋಲ್ಡ್ ಆಗ್ಬಿಟ್ಟೈತೆ. ಕೋಲ್ಡ್ ಆಗ್ಬಿಟ್ಟೈತಾ? ಹಾ ಆಗ್ಬಿಟ್ಟೈತೆ. ನನ್ಗಾಗಿಲ್ಲ. ಸೊ ಇದು ಇವಾಗ ಮಿಕ್ಸರ್ ಅಲ್ಲಿ ಇಟ್ಬಿಟ್ಟು ಗ್ರೈಂಡ್ ಮಾಡ್ಕೊಬೇಕು ಗ್ರೇವಿಗೆ. ಅಂತ ಹೇಳಿದ್ದು. ಏನ್ ತಂದಿದ್ಯಾ ಇದು? ಏನ್ ತಂದಿದ್ಯಾ? ಇಷ್ಟು ನಾನು 5 ಸಲ ಮಾಡ್ಕೊಬೇಕು ಗ್ರೇವಿಗೆ. ಮಾಡಿ ಹೋಗ್ಲಿ ಪರವಾಗಿಲ್ಲ. ಇರೋದನ್ನ ತಂದಿದ್ದೀರಿ ಗುರು. ಅದೆಲ್ಲ ಇಟ್ಕೊಬೇಕು ತಾನೆ ನಿನ್ ರೂಮ್ ಅಲ್ಲಿ. ಸ್ವಿಚ್ ಆನ್ ಮಾಡಿದ್ರೆ ಮಿಕ್ಸಿ ಆಗ್ತಾನೆ. 50 ರೂಪಾಯಿ ಗಾಂಧಿ ತಾತ ಇದ್ದಾರೆ ನನ್ನ ಜೇಬಲ್ಲಿ. UPI ಬಂದು ಕ್ಯಾಶ್ ಅನ್ನೋದೇ ಮರ್ತೋಗ್ಬಿಟ್ಟಿದೀವಿ ನಾವು. ಯಾರಾದ್ರು 1 ರೂಪಾಯಿ 10 ರೂಪಾಯಿ ನೋಡಿ. 10 ರೂಪಾಯಿ ಇದು 10 ರೂಪೀಸ್ ಕಾಯಿನು, ಇದು 2 ರೂಪಾಯಿ 2 ರೂಪೀಸ್ ಕಾಯಿನು, ಅದು 2 ರೂಪೀಸ್ ಕಾಯಿನು. ಯಾರಾದ್ರೂ ನೋಡಿಲ್ಲ ಅಂದ್ರೆ ಇಲ್ಲೇ ನೋಡಿ, ನಿಮ್ಗೆ ಎಲ್ಲೂ ನೋಡೋದು. ಗೈಸ್ ಇಲ್ಲಿ ನೋಡಿ, ನಾವು ಪಾಪ್ಕಾರ್ನ್ ಇಟ್ಟಿದ್ದೀವಿ. ಅದು ಯಾವುದ್ರಲ್ಲಿ? ಇದೇನು ಮಚ್ಚ ಇದು? ಟೋಸ್ಟರ್. ಹಸಿ ಪನ್ನೀರ್ ತಿಂತಾರಾ? ಪನ್ನೀರ್ ನೋಡ ಹಿಂಗ್ ತಗೊಂಡು ಹಿಂಗ್ ತಿನ್ಬೇಕು. ಅದಕ್ಕೆ ಗೇಂಡಾ ತರ ಆಗಿರೋದು ನೀನು. ಇದರ್ ದೇಖೋ ಗೇಂಡಾ ये सभी ऐसा ही खाते हैं. ನಮ್ ಗ್ರೇವಿ ರೆಡಿ ಆಗೈತೆ ಒಂದ್ ಕಡೆ. ಇವಾಗ ಪನ್ನೀರ್ ಫ್ರೈ ಮಾಡ್ಕೊಡೋಣ. ಬಟ್ಟದಲ್ಲಿ ಪನ್ನೀರ್ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಪನ್ನೀರ್ ಫ್ರೈ ಆಗೈತೆ. ಪನ್ನೀರ್ ತೆಗೆದ್ಬಿಟ್ಟು ಪನ್ನೀರ್ ಬಟರ್ ಮಸಾಲ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಫ್ರೈ ಆದಮೇಲೆ ಬೇರೆ ಮಸಾಲ ಹಾಕೋಣ. ಇದಕ್ಕೆ ಸ್ವಲ್ಪ ಎಲ್ಲ ಮಸಾಲ ಹಾಕೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫ್ರೈ ಆಗಿಬಿಟ್ಟಿದೆ. ಫಸ್ಟ್ ಟರ್ಮರಿಕ್ ಹಾಕೋಣ. ಸ್ವಲ್ಪ ಗರಂ ಮಸಾಲ ಹಾಕೋಣ. ಆಮೇಲೆ ಸ್ವಲ್ಪ ಕೊರಿಯಂಡರ್ ಪೌಡರು, ಜೀರಾ ಪೌಡರ್ ಸ್ವಲ್ಪ. ಸೊ ಇವಾಗ ಕಾಶ್ಮೀರಿ ಲಾಲ್ ಮಿರ್ಚ್, ನಿಮ್ಗೆ ಹೆಂಗೆ ಖಾರ ಗೀರ ಎಲ್ಲ ಬೇಕೋ ಆ ಥರ ನೀವು ಹಾಕೊಬೋದು. ಇದು ಮಸಾಲಾನ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಹೊತ್ತು. ಅಳತೆ ಹೇಳು. ಅಳತೆ ಎಲ್ಲ ಅವ್ರವ್ರ ಪ್ರಕಾರ ಹಾಕೊಬೇಕು. ನಾವು ಹೇಳಿದ್ರೆ ಉಪ್ಪು ಅಳತೆ ಗೊತ್ತಾಗಲ್ಲ. ಇದೆಲ್ಲ ಫ್ರೈ ಆದಮೇಲೆ ಇದರಲ್ಲಿ ನಾವು ಟೊಮ್ಯಾಟೊ ಪ್ಯೂರಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ, ಅದು ಹಾಕ್ಕೊಬೇಕು. ಟೊಮ್ಯಾಟೊ ಆನಿಯನ್ ಪ್ಯೂರಿ ಎಲ್ಲ ಅದೆಲ್ಲ ಫ್ರೈ ಮಾಡ್ಕೊಂಡು ನಾವು ಮಿಕ್ಸಿಯಲ್ಲಿ
ಗ್ರೈಂಡ್ ಮಾಡ್ಕೊಂಡಿದ್ದೀರಲ್ವ ಅದೆಲ್ಲ ಹಾಕೊಬೇಕು. ಹಾಕಿ ಸಿಗ್ತಿಲ್ವಾ ಅದು? ಇಲ್ಲ. ಸೊ ಇವಾಗ ಇದೆ ಗ್ರೇವಿ, ಇದು ಹಾಕೊಬೇಕು ನಾವು. ಇವಾಗ ಸ್ವಲ್ಪ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು. ಇವಾಗ ಕ್ಲೀನಾಗಿ ಫ್ರೈ ಆಗೈತೆ. ಸೊ ಇದರಲ್ಲಿ ಸ್ವಲ್ಪ ಅಮೂಲ್ ಫ್ರೆಶ್ ಕ್ರೀಮ್ ಹಾಕಬೇಕು. ನಾವು ಹಾಕ್ತೀವಿ. ಆದಮೇಲೆ ಕ್ಲೀನಾಗಿ ಅದು ಮಿಕ್ಸ್ ಮಾಡ್ಕೊಬೇಕು. ನೋಡಿ ಕಲರ್ ಹೆಂಗೆ ಚೇಂಜ್ ಆಗಿಬಿಟ್ಟೈತೆ, ಕ್ರೀಮ್ ಕರೆಕ್ಟಾಗಿ ಮಿಕ್ಸ್ ಆಗಿಬಿಟ್ಟೈತೆ. ಸೊ ಇವಾಗ ಪನ್ನೀರ್ ಹಾಕೋಣ. ಯಾಕಂದರೆ ಪನ್ನೀರ್ ಇವಾಗಲೇ ಏನಾಗುತ್ತೆ ಅಂದರೆ ಪನ್ನೀರ್ ಜೊತೆಗೆ ಗ್ರೇವಿ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ಸೊ ಎರಡು ಕರೆಕ್ಟಾಗಿ ಒಂದೇ ಇದರಲ್ಲಿ ಬೇಯುತ್ತೆ. ಬೇಯೋಕ್ಕೆ ಕ್ಲೋಸ್ ಮಾಡ್ಬಿಟ್ಟು ಇಕ್ಕನಲ್ಲಿ ಗೈಸ್. ಇವಾಗ ಪನ್ನೀರ್ ಬಟರ್ ಮಸಾಲ ಆಗೈತೆ. ಇವಾಗ ನಾವು ತಿನ್ಬಿಟ್ಟು ಹೇಳ್ತೀವಿ. ನಾನು ಹೇಳಲ್ಲ, ಬೇರೆಯವ್ರು ಹೇಳ್ತಾರೆ ಟೇಸ್ಟ್ ಹೆಂಗೈತೆ ಅಂತ. ನಾನು ಮಾಡೋದು ನನಗೆ ಇಷ್ಟ ತಿನ್ನಕ್ಕೆ, ಬೇರೆಯವ್ರ ಥರ ಅಲ್ಲ ನಾನು. ಮಾಡ್ಬಿಟ್ಟು ಬಂದು ನೋಡಿ ಹೆಂಗ್ ತಿಂತಾವನೆ ಅಂತ. ಅವ್ನು ಮಾಡಿದ ಅವ್ನಿಗೆ ಇಷ್ಟ ಇಲ್ಲ, ಅದಕ್ಕೆ ಪಾಪ್ಕಾರ್ನ್ ತಿಂತಾವನೆ. ಇದು ಸೈಡ್ಸು. ಇದು ತಿಂದ್ರೆ ಸ್ವಲ್ಪ ಹೊಟ್ಟೆ ಒಳಗಡೆ ಬಿದ್ದಿದ್ರೆ ಅದು ಚೆನ್ನಾಗಿ ತಿನ್ಬೋದು. ಅದು ಇಲ್ಲಾಂದ್ರೆ ಆಗಲ್ಲ ನನಗೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಸರಿ ಬಾ, ಚಪಾತಿ ಬೈಸಿವಾಗ ಬರೀ ಹಂಗ್ ತಿನ್ನಕ್ಕಾಗಲ್ಲ. ನಾನು ಬರೀ ಪನ್ನೀರ್ ಬಟರ್ ಮಸಾಲ ಮಾಡಿದ್ರೆ ಟೆಂಡರ್ ತಗೊಂಡಿದ್ದೆ. ಚಪಾತಿ ನೀನು ಟೆಂಡರ್ ನಿಂತು ಮಾಡು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ನವೀನ ಹೆಂಗಿದೆ? ಚೈತನ್ಯ ಮಾಡಿದಾನೆ, ನಂಬಿಕೆ ಮೇಲೆ ತಿಂತಾ ಇದ್ದೀನಿ, ನಾಳೆ ಹೋಗಿ ಇರ್ತೀನಿ ಅಂದ್ಬಿಟ್ಟು. ಟೇಸ್ಟ್ ಎಲ್ಲ ಪರವಾಗಿಲ್ಲ, ಚೆನ್ನಾಗಿದೆ. ಹೆಂಗಿದೆ? ಚೆನ್ನಾಗಿದೆ ವಿಶಾಲ್. ಆಕ್ಚುಲಿ ಚೈತನ್ಯ ಮಾಡೋನೆ ಚೆನ್ನಾಗಿದೆ. ಚೆನ್ನಾಗೈತೆ. ಚೈತನ್ಯ ಮಾಡಿರೋದಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ. ಅಲ್ಲ ನಿಜ ಪನ್ನೀರ್ ಬಟರ್ ಮಸಾಲೆ ಇಲ್ಲ ಗುರು, ಚೆನ್ನಾಗೈತೆ. ಚೈತನ್ಯ ನೀನ್ ಮಾಡಿರೋದು ನೀನ್ ಚೆನ್ನಾಗಿದೆ ಅಂತಾನೆ ಹೇಳ್ತೀಯಾ? ಚೆನ್ನಾಗಿದೆ. ಸ್ವಲ್ಪ ಉಪ್ಪನ್ನು ಸ್ವಲ್ಪ ಹಾಕ್ಬೇಕಾಯ್ತು, ಬಟ್ ಚೆನ್ನಾಗಿದೆ, ಪರವಾಗಿಲ್ಲ. ಒಂದ್ ಸ್ವಲ್ಪ ಉಳಿಬೇಕು ಇವತ್ತು. ಒಂದ್ ಸ್ವಲ್ಪ ಹುಳಿ ಹಾಕೋ ಜಾಸ್ತಿ ಬರ್ತದೆ, ಮೋಸ್ಟ್ಲಿ ಗರಂ ಮಸಾಲಾನ ಜಾಸ್ತಿ ಹಾಕಿರ್ಬೇಕು. ಬಟ್ ಪರವಾಗಿಲ್ಲ, ಚೆನ್ನಾಗಿದೆ, ತಿನ್ಬೋದು. ಒಂದ್ಸತಿ ತಿನ್ಬೋದಾ? ಪರವಾಗಿಲ್ಲ. ಇವಾಗ ಇದ್ರ ನೋಡ್ತಾ ಇದಾರೆ, ನಾವೆಲ್ಲ ಮಾಡ್ಕೊಂಡು ತಿನ್ಬೋದಾ? ಕಾಷನ್ ಯೂಟ್ಯೂಬ್ ಅಲ್ಲಿ ನೋಡ್ರಿ, ಬೇರೆ ವಿಡಿಯೋ ಚೆನ್ನಾಗಿರೋ ಸಿಗ್ತವೆ, ನೋಡ್ಕೊಂಡು ಮಾಡಿ. ಸ್ವಲ್ಪ ಮಸಾಲೆ ಸ್ವಲ್ಪ ಇದೆ, ಆದ್ರೆ ಚೆನ್ನಾಗಿದೆ. ಸ್ವಲ್ಪ ಮಸಾಲೆ ಜಾಸ್ತಿ ಇದೆ ಮಸಾಲೆ, ನನಗೆ ಅನಿಸ್ತಿದೆ ಎಲ್ಲರಿಗೂ. ಹೇಳಿದ್ರು ಸ್ವಲ್ಪ ಮಸಾಲೆ ಇದೆ, ಅದು ಚೆನ್ನಾಗಿದೆ ಅಂತ. ಗೈಸ್ ನೋಡಿದ್ರಲ್ಲ, ನಮ್ಮ ಚೈತನ್ಯ ಹಿಂಗ್ ಮಾಡಿದಾನೆ. ನೀವು ಮಾಡ್ಕೊಂಡು ತಿನ್ನಿ, ಹಾಗೂ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ, ಬಾಯ್. ಆಗುತ್ತಿಲ್ಲ ಆಗಲಿ, ಹಾಯಾಗಿರು, ಏನ್ ಎದುರಾಗಲಿ ಖುಷಿಯಾಗಿರು.